ಓಂ ಶನೇಶ್ವರಿ ಸಮುದ್ರಾಯ ನಮಃ. ಓಂ ದೂರೀಕೃತಶೂರ್ಮಯೇ ನಮಃ. ಓಂ ನಿತ್ಯಪ್ರಬುದ್ಧ ಸಂಶುದ್ಧ ನಿರ್ಮುಕ್ತಾತ್ಮಭಾವಜೇ ನಮಃ. ಓಂ ಕಾರುಣ್ಯಾಮೃತಾಯ ನಮಃ. ಓಂ ಮಾನುಷಶ್ರೀವಪುರ್ಭೃತೆ ನಮಃ. ಓಂ ಧರ್ಮಿಷ್ಠ ಸುಗುಣಾನಂದದಮಯಂತಿ ಸ್ವಯಂಭುವೇ ನಮಃ. ಓಂ ಮಾತಾಪಿತೃಚಿರಾಚೀನ ಪುಣ್ಯಪೂರಫಲಾತ್ಮನೇ ನಮಃ. ಓಂ ನಿಶ್ಶಬ್ದಜನನಿ ಗರ್ಭನಿರ್ಗಮಾದ್ಭುತಕರ್ಮಣೇ ನಮಃ. ಓಂ ಸೌಶೀಲ್ಯಾದಿಗುಣಾಂಗಶ್ರೀನಮಸ್ತಾವರಾಳಯೇ ನಮಃ. ಓಂ ಮನುಷ್ಯವಕ್ಷಾದಿ ಸರ್ವಸಂಸೇವಿತಾತ್ರಯೇ ನಮಃ. ಓಂ ನೈಸರ್ಗಿಕದಯಾತ್ಮಸ್ನಾನಪೀತಾಂತರಾತ್ಮನೇ ನಮಃ. ಓಂ ದರಿದ್ರಜನತಾಹಸಮನ್ವಿತಾಂಧಸ್ಯೇ ನಮಃ. ಓಂ ಮನ್ಯವತ್ಪುರುಕ್ತಾನಪೂರಿತಸ್ಯ ನಮಃ. ಓಂ ಸಂಪ್ರಾಪ್ತ ಸರ್ವಭೂತಾತ್ಮಸ್ವಯಾನುಸಂಧಯೇ ನಮಃ. ಓಂ ಆಲೋಕನಿತ್ಯೋಕಂಡಿತಚೇತಸೇ ನಮಃ. ಓಂ ಗೋವಿಂದ ವಿಪ್ರಯೋಗಾದಿತಾವದಭಾಂತರಾತ್ಮನೇ ನಮಃ. ಓಂ ವಿಯೋಗಶೋಕ ಸಮೂರ್ಛಾಮೋರ್ಪದವಶ್ವಣೇ ನಮಃ. ಓಂ ಸಾರಮೇಯಾದಿವಿಂಗಶಿಶಾ. ಎರಡು ಕೈಗಳನ್ನು ಹೃದಯಕ್ಕೆ ಹಿಡಿದುಕೊಂಡು ಭಗವಂತನ ಸುಂದರ ರೂಪವನ್ನು ಭಾವಿಸಿ. ಅಲ್ಲ, ಇವರೊಬ್ಬರೇ ಮೇಡಮ್. ನಾನು ಪ್ರಮೋದ ಯೋಗೀಶ್ ಅಂತ, ಅಮ್ಮನ ಡಿವೋಟಿ. ಓಂ ಅಮೃತೇಶ್ವರಿಯ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಅಜ್ಞಾನವೆಂಬ ಅಂಧಕಾರವನ್ನು ನೀಗಿಸಿ ಸುಜ್ಞಾನವನ್ನು ನೀಡುವ ದಿನವೇ ಈ ಗುರುಪೂರ್ಣಿಮೆ. ಅದೇ ಅದರ ಮಹತ್ವ. ನಾವು ಉಡುಪಿಯ ಸಮಿತಿಯವರೆಲ್ಲ ಸೇರಿ ನಮ್ಮ ಸದ್ಗುರುವಾದ ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರ ಕಿರು ಕಾಣಿಕೆಯಾಗಿ ಈ ಒಂದು ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ. ಅದರ ಜೊತೆಗೆ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮೃತ್ಯುಂಜಯ ಹೋಮವನ್ನು ಕೂಡ ಮಾಡ್ತಾ ಇದ್ದೇವೆ. ಅಮ್ಮ ಹೇಳ್ತಾರೆ, ರಕ್ಷಣಾ ಸೈನಿಕರಿದ್ದಾರಲ್ಲ, ಅವರು ರಕ್ಷಣೆಗಾಗಿ ಹೇಗೆ ಒಂದು ಆಯುಧವನ್ನು ಇಟ್ಕೊಳ್ತಾರ, ಅದೇ ತರಹ ನಾವು ಆಧ್ಯಾತ್ಮ ಜೀವನವನ್ನು ನಡೆಸಿದರೆ ಅದರಲ್ಲಿ ಒಂದು ನಮಗೆ ರಕ್ಷಣೆ, ನಮ್ಮ ಜೀವನದಲ್ಲಿರುವ ಸಂಘರ್ಷವನ್ನು ಎದುರಿಸಲು ನಮಗೆ ರಕ್ಷಣೆ ನೀಡ್ತದೆ ಅಂತ ಅಮ್ಮ ಹೇಳ್ತಾರೆ. ಮತ್ತು ಅಮ್ಮ ಹೇಳ್ತಾರೆ, ಕರ್ಮ ಸಿದ್ಧಾಂತದ ಬಗ್ಗೆ ಹೇಳುವಾಗ ಉಪ್ಪು ನೀರಿಗೆ ಸಿಹಿ ನೀರನ್ನು ಸೇರಿಸಿದ ಹೋದ ಹಾಗೆ ನಮ್ಮ ಕರ್ಮ ಹೇಗೆ ಅಂದರೆ ನಮ್ಮ ಕೆಟ್ಟ ಕರ್ಮಗಳೆಲ್ಲ ನೀಗಿ ಒಳ್ಳೆ ಕರ್ಮಗಳೆಲ್ಲ ನಮ್ಮಲ್ಲಿ ಉತ್ಪನ್ನವಾಗ್ತದೆ ಅಂತ ಅಮ್ಮ ಹೇಳ್ತಾರೆ. ಎಲ್ಲರಲ್ಲೂ ಅಂದರೆ ತುಂಬಿ ಹೇಗೆ ಒಂದು ಹೂವಿನಲ್ಲಿ ಮಕರಂದವನ್ನು ಮಾತ್ರ ಹೀರ್ತದ, ಅದೇ ಥರ ನಾವು ಜೀವನದಲ್ಲಿ ಒಳ್ಳೆತನವನ್ನು ಮಾತ್ರ ನೋಡಬೇಕು, ನಾವು ಪ್ರೇಮದ ಸೆಲೆಯಾಗಿರ್ಬೇಕಂತ ಅಮ್ಮ ಬಯಸ್ತಾರೆ. ಓಂ ಅಮೃತೇಶ್ವರಿ ಅಮ್ಮ. ನಾನು ಭಾಸ್ಕರ್ ಅಂತೇಳಿ ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿಯಲ್ಲಿ ಕಾರ್ಯಕರ್ತನಾಗಿ ಸೇವೆ ಮಾಡ್ತಾ ಇದ್ದೇನೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಪೂರ್ಣಿಮೆಗೆ ಭಾರತೀಯರಿಗೆ ಒಂದು ಮಹತ್ವವಾದ ಸ್ಥಳ ಇದೆ. ಗುರು ಅಂದಾಗ ಸಂಸ್ಕೃತದಲ್ಲಿ ಗುರುವಿಗೆ ಒಂದು ಮಹತ್ತರವಾದ ಒಂದು ವ್ಯಾಖ್ಯಾನ ಕೂಡ ಕೊಡ್ತಾರೆ. ಗು ಅಂದಾಗ ನಮ್ಮಲ್ಲಿರುವಂಥ ಅಜ್ಞಾನ, ರು ಅಂದಾಗ ಅದನ್ನು ಪರಿಹರಿಸುವಂತಹ ಗುರುಗಳು. ಆ ಗುರುಗಳನ್ನು ನಾವು ಸ್ಮರಿಸುವಂಥ ದಿನವೇ ಗುರುಪೂರ್ಣಿಮೆ. ಆಷಾಢ ಮಾಸದ ಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಅಂತೇಳಿ ನಾವು ಆಚರಿಸ್ತೇವೆ. ಈ ಆಚರಣೆಯಲ್ಲಿ ಬರೇ ಗುರುಗಳದಂತೇಳಿ ಅಲ್ಲ, ಬುದ್ಧನ ಮೊದಲನೇ ಉಪದೇಶ ಎಂಬಂಥ ಇದರಲ್ಲಿ ಈ ಗುರುಪೂರ್ಣಿಮೆ ದಿವಸ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ವ್ಯಾಸರು ಮಾಡಿರುವಂತಹ ಅವರು ಜನಿಸಿದಂತಹ ದಿನವನ್ನು ಗುರುಪೂರ್ಣಿಮೆ ಅಂತೇಳಿ ಆಚರಿಸುವಂಥದ್ದು. ನಾವು ಹೆಚ್ಚಾಗಿ ಅಮ್ಮನ ಪೂಜೆಯನ್ನು ಮಾಡುವವರು, ಅಮ್ಮನ ಭಕ್ತಿಯನ್ನು ಮಾಡೋದರಿಂದ ಗುರುಪೂರ್ಣಿಮೆಯನ್ನು ಆ ರೀತಿಯಲ್ಲಿ ಅಮ್ಮನಿಗೆ ಪೂಜೆ ಪುರಸ್ಕಾರ ಮಾಡೋದರಲ್ಲಿ ಮಾಡ್ತೇವೆ. ಗುರುವಿಗೆ ಅವರದ್ದೇ ಆದಂಥ ಮಹತ್ವ ಇರ್ತದೆ.
ಗುರು ಅನ್ನುವಾಗ ಅವ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಡುವಂತಹ ಒಂದು ಮಹಾಶಕ್ತಿ. ಆವತ್ತಿನ ದಿನ ಅವರು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದೇ ರೀತಿಯಲ್ಲಿ ಅಮ್ಮ ಹೆಚ್ಚಾಗಿ ಈ ಗುರುಪೂರ್ಣಿಮೆ ದಿವಸ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ, ಗುರುಪೂರ್ಣಿಮೆ ದಿನವೇ ಅಲ್ಲಿ ಅಮೃತಪುರಿಯಲ್ಲಿ ಪೂಜೆಯನ್ನು ಮಾಡ್ತೇವೆ, ಎಲ್ಲರೂ ಅಲ್ಲಿ ಒಂದಾಗ್ತೇವೆ. ಅದೇ ರೀತಿಯಲ್ಲಿ ಅಮ್ಮನ ಮಠಗಳು ಶಾಖೆಗಳಲ್ಲಿ ನಮಗೆ ಒಂದು ಒಂದು ದಿನವನ್ನು ಮಾಡಿಕೊಂಡು ಆವತ್ತು ನಾವು ಆಚರಿಸುವಂಥದ್ದು. 3/8/2025 ಅಂದರೆ ಇಂದು ನಾವು ನಮ್ಮ ಉಡುಪಿ ಸಮಿತಿಯಿಂದ ಅದನ್ನು ಆಚರಿಸ್ತಾ ಇದ್ದೇವೆ. ಅದು ಯಾವ ರೀತಿಯಲ್ಲಿ ಅಂದರೆ, ಮೊದಲಿಗೆ ಲಲಿತ ಸಹಸ್ರನಾಮ ಅರ್ಚನೆ, ಗುರು ಪೂಜೆ, ಮೃತ್ಯುಂಜಯ ಹೋಮ ಇಂಥದ್ದನ್ನೆಲ್ಲ ಮಾಡಿ ಅದು ಎಲ್ಲ ಸದ್ಭಕ್ತರನ್ನು ಒಟ್ಟುಗೂಡಿಸಿಕೊಂಡು ಮಾಡುವಂತಹ ಒಂದು ಪೂಜೆಯೇ ಗುರುಪೂರ್ಣಿಮೆ ಪೂಜೆ.